ದುರಾಡಳಿತಕ್ಕೆ ಒಂದು ಹೆಸರೇ ಕಾಂಗ್ರೆಸ್ ನ ಸರ್ವನಾಶ ಗ್ಯಾರಂಟಿ. ಕಾಂಗ್ರೆಸ್ ಹೆಸರು ನಾವು ಬುಕ್ಕಲ್ಲಿ ಬರ್ಕಬೇಕಷ್ಟೇ, ನೆಕ್ಸ್ಟ್ ಕಾಣಲ್ಲ. ಇಡೀ ದೇಶದಲ್ಲಿ 240 ಕೋಟಿಗೆ ಒಬ್ಬ ಮೋದಿ. ಆ ಮೋದಿ 100 ಜನ ಆಗ್ಬೇಕು, 1000 ಜನ ಆಗ್ಬೇಕದಿಲ್ಲಿ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಪಪ್ಪು ಬಗ್ಗೆ ಮಾತಾಡೋದು ಬೇಡ ಬಿಡು. ಕುಮಾರಸ್ವಾಮಿ ಒಕ್ಕಲಿಗರಿಗೆ ಅನ್ಯಾಯ ಮಾಡ್ಲಿಲ್ಲ, ಲಿಂಗಾಯತರಿಗೆ ಅನ್ಯಾಯ ಮಾಡ್ಲಿಲ್ಲ, ನಂಬಿಕೆಗೆ ಅನ್ಯಾಯ ಮಾಡಿದ್ರು. ಆ ನಂಬಿಕೆಗೆ ಅನ್ಯಾಯ ಮಾಡಿದ್ರು ಅವರು ಕೆಳಿ ಖುಷಿಯಾಗಿ ಶುರುವಾದ್ರು. ಬಚ್ಚೇಗೌಡ ಅಂದ್ರೆ ಬದಲು ಲುಚ್ಚೇಗೌಡ ಅಂದ್ರೆ ಚೆನ್ನಾಗಿತ್ತು. ಮೂಲ ಕಾಂಗ್ರೆಸ್ ಪಕ್ಷನೇ ಅಲ್ಲ, ಅದೊಂದು ಸಂಘಟನೆ ಯಾರೋ ದೇಶ, ನಮ್ಮ ದೇಶದ ವಿರುದ್ಧವಾಗಿ ಕಟ್ಟಿದಂತ ಒಂದು ಸಂಘಟನೆ ಅದು. ಬ್ರಿಟಿಷ್ ಅವ್ರು ಕಟ್ಟಿದ ಆ ಸಂಘಟನೆಯನ್ನ ಸಂಘ ಮಾಡ್ಕೊಂಡ್ರು. 70 ವರ್ಷದಿಂದ ಬಡತನ ನಿರ್ಮೂಲನೆ ಮಾಡ್ತಾನೆ ಅವರೇ, ಇನ್ನೂ ಆಗ್ಲೇ ಇಲ್ಲ. ನಾವ್ ಇಲ್ಲಿ ಫುಟ್ಬಾತ್ ಅಲ್ಲಿ ನಿಂತ ಇದ್ದೀವಿ. ವಿಶ್ವನಾಥ್ ಇದ್ಕೊಂಡು ರಾಜಕಾರಣಕ್ಕೆ ವಿಶ್ವನಾಥ್ ಮಗ ಬರೋದು ತಪ್ಪೆ. ಮತ್ತೆ ಅವಾಗ ಮೋದಿ ವಿರುದ್ಧವಾಗಿ ನಡೀತದ. ಕಾನೂನು ಕೂಡ ಕೈ ಕಟ್ಟಿ ಮಲ್ಗದೆ. ರಾಜಕಾರಣಿಗಳಿದ್ರೆ ಬೇರೆ ಯಾರು ಇಲ್ಲ. ಒಳ್ಳೆತನ, ಒಳ್ಳೆಯವನು ಯಾರನ್ನಾದ್ರೂ ಒಳ್ಳೆಯವನು ನಿಲ್ಸಿ ನೋಡೋಣ, ಗೆಲ್ಸ್ರಿ. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷದವರು ಇಲ್ಲಿ ಸಂಸದರಾಗ್ಬೇಕು ಸರ್? ಯಾವುದೇ ಪಕ್ಷ ಬಂದ್ರು ಇಲ್ಲಿ ಹೊಲಸು ರಾಜಕಾರಣ ಮಾಡುವಂತ ಯಾರು ಗೆಲ್ಲೋದೇ ಬೇಡ. ಜನ ಕೂಡ ರಾಜಕೀಯದ ಬಗ್ಗೆ, ರಾಜಕಾರಣದ ಬಗ್ಗೆ ಇನ್ನೂ ತಿಳ್ಕೊಬೇಕಾದೆ. ದುಡ್ಡು ಕೊಟ್ಟವ್ರಿಗೆ, ನಮ್ಮ ಪಕ್ಷ ನನ್ನ ಜಾತಿ ಅನ್ನೋರ್ಗೆ ಎಲ್ಲಿವರೆಗೂ ನಾವು ಓಟ್ ಹಾಕೋದ್ ಬಿಡಲ್ವೋ ಅಲ್ಲಿವರೆಗೂ ನಮ್ಮಲ್ಲಿ ಒಳ್ಳೇದ್ ಬರೋದೇ ಇಲ್ಲ, ಒಳ್ಳೇದ್ ಆಗೋದೇ ಇಲ್ಲ. ಇದಕ್ಕೊಂದು ಉದಾಹರಣೆ ಅಂದ್ರೆ, ಸಾಧಾರಣವಾಗಿ ಎಲೆಕ್ಷನ್ ನಿಲ್ಬೇಕಂದ್ರೆ 1000 ಕೋಟಿ ಬೇಕು. ಒಂದು MLA ಎಲೆಕ್ಷನ್ಗೆ ಮಿನಿಮಮ್ ಕಮ್ಮಿ ಅಂದ್ರೆ 300 ಕೋಟಿ ರೂಪಾಯಿ ಬೇಕು. ಅವಾಗ ನಾನು ಸಾಧಾರಣ ಮನುಷ್ಯ ಹೋಗಿ MLA ನಿಲ್ಲಕ್ಕಾಗಲ್ಲ ಅಥವಾ MP ನಿಲ್ಲಕ್ಕಾಗಲ್ಲ. ಎಲ್ಲಿವರೆಗೂ ನಮಗೆ ಸರಿಯಾದ ರಾಜಕಾರಣ ಗೊತ್ತಾಗದೆ ದುಡ್ಡಿಂದ ಓದ್ತೀವಿ, ಹೆಂಡದಿಂದ ಓದ್ತೀವಿ, ಅಲ್ಲಿವರೆಗೂ ನಮ್ ದೇಶ ರಾಜ್ಯ ಉದ್ಧಾರ ಆಗೋದೇ ಇಲ್ಲ. ನಮಗೆ ನಮ್ಮ ಕಷ್ಟಗಳನ್ನ ನೋಡುವಂತ ವ್ಯಕ್ತಿ ಬೇಕಂದ್ರೆ ಅವ್ನು ದುಡ್ಡು ಕೊಟ್ಟು ನಮ್ಮನ್ನ ಓಟ್ ಹಾಕ್ಸ್ಕೊಂಡು ನಮ್ ಕಷ್ಟ ಎಲ್ಲ ನೋಡ್ತಾನೆ, ಯಾರು ನೋಡಲ್ಲ. ಡಬಲ್ ತ್ರಿಬಲ್ ಮಾಡೋದಕ್ಕೆ ಅವ್ರು ಯೋಚನೆ ಮಾಡ್ತಾರೆ. ಉದ್ದೇಶ ಆಗಿರ್ತದೆ. 100 ಕೋಟಿ ಖರ್ಚು ಮಾಡಿದ್ರು ಅಂದ್ರೆ ಅದನ್ನ 1000 ಮಾಡೋದು. ಹೌದು, ಅವ್ರ ಉದ್ದೇಶ ಅದೇ ಆಗಿರ್ತದೆ. ಇವತ್ತು ಸಾಮಾನ್ಯ ಜನಕ್ಕೆ ಏನಂದ್ರೆ, ಈಗ ನಾನೇ ಉದಾಹರಣೆ ತಗೊಂಡ್ರೆ, ಒಂದ್ ದಿನದ ಕೂಲಿ ನನ್ಗೆ 500 ರೂಪಾಯಿ ಉಳಿಬೇಕಿಲ್ಲಿ. 500 ಮೇಲೆ 500 ಸಂಪಾದನೆ ಮಾಡ್ಬೇಕನ್ನೋ ಯೋಚನೆ ಇಡ್ತೀನಿ. ರಾಜಕಾರಣ ಇವತ್ತು ಸಂಪಾದನೆ ಆಗೋದು ಬಿಟ್ರೆ ಯಾವತ್ತು ಸಾಮಾನ್ಯ ಜನಕ್ಕೆ ಒಳ್ಳೇದ್ ಮಾಡ್ಬೇಕಂತ ಯಾವೊಬ್ಬ ವ್ಯಕ್ತಿನೂ ಬಂದಿಲ್ಲ, ಬರೋದು ಇಲ್ಲ ಬಿಡಿ. ಆಯ್ತಾ? ಒಬ್ಬ ಮೋದಿ ಇಲ್ಲಿ 1000 ಮೋದಿಗಳಾಗ್ಬೇಕದೆ. ಬಟ್ ಯಾರಿಗೂ ಅದ್ರ ಒಲ್ವಿಲ್ಲ. ಆಯ್ತಾ? ಮೋದಿ ಅಂದ್ರೆ ಕೆಟ್ಟವನಂತ ಯಾರು ನಿಯತ ಕೆಲಸ ಮಾಡ್ತಾವನೋ ಅವನು ಕೆಟ್ಟವನು ಅನ್ನೊಂದು ಹಣೆ ಪಟ್ಟಿ ಕಟ್ಟೆ ಕಟ್ತಾರೆ. ಇನ್ನ ಇವತ್ತು ಜಾತಿ ರಾಜಕಾರಣ ನಮ್ಮಲ್ಲಿ ತಾಂಡವ ಇದೆ. ಉದಾಹರಣೆಗೆ ನಮ್ಮ CM ಆಗಿರುವಂತ ಶ್ರೀಯುತ ಮುಖ್ಯಮಂತ್ರಿ ಆಗವರಲ್ಲ, ಈಗ ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರಿಗೆ ಬೇಕಿರೋರು ಏನೇ ಮಾಡಿದ್ರು ಒಳ್ಳೇದು, ಸಾಮಾನ್ಯ ಜನ ಏನೇ ಮಾಡಿದ್ರು ಕೆಟ್ಟದ್ದು. ಒಬ್ಬ ಸಾಮಾನ್ಯ ಅವ್ರ ಬಗ್ಗೆ ಮಾತಾಡಂಗಿಲ್ಲ, ಪ್ರಶ್ನೆ ಮಾಡಂಗಿಲ್ಲ. ನಮಗನ್ಸತ್ತೆ ನಾವು ಆಫ್ಘಾನಿಸ್ತಾನದಲ್ಲಿ ಇದ್ದೀವೋ ಅಥವಾ ಬೇರೆ ಯಾವ್ದೋ ದೇಶದಲ್ಲಿ ಇದ್ದೀವಿ ಅನ್ಸತ್ತೆ. ನಮ್ ದೇಶದಲ್ಲಿ ಇರೋ ತರ ನಮಗ್ ಕಾಣ್ತಿಲ್ಲ. ನಮ್ಮ ದೇಶದ ಸ್ವಾತಂತ್ರ್ಯನೇ ಕಿತ್ಕೊಂಡು ನೀವು ರಾಜಕಾರಣ ಮಾಡ್ತೀವಿ ಅಂದ್ರೆ ಮತ್ತೆ ನೀವ್ ಯಾರು, ಎಲ್ಲಿಂದ ಬಂದಿದ್ದೀರಾ? ಅವ್ರನ್ನ ಆಯ್ಕೆ ಮಾಡೋ ನಾವ್ ಯಾರು ಅಂತ ನಾವೊಂದ್ಸರಿ ಯೋಚನೆ ಮಾಡ್ಬೇಕು. ನಿಮ್ಮ ಉತ್ತರಕ್ಕೆ ನಂದು 2 ಪ್ರಶ್ನೆ ಇದೆ. ಒಂದು, ಹಾಗಾದ್ರೆ ಮತದಾರರು ಯಾರು ದುಡ್ಡು ಕೊಡ್ತಾ ಇದಾರೆ ಅವರಿಗೆ ಓಟ್ ಹಾಕ್ತಾ ಇದಾರೆ? ನಿಷ್ಠಾವಂತ ಮತದಾರರಿಗೆ ಬೆಲೆನೂ ಇಲ್ಲ ಇಲ್ಲಿ, ಯಾವುದೇ ಪಕ್ಷದವರಾಗಿರ್ಲಿ. ಮತದಾರರ ತಪ್ಪು ಇದೆ ಅಲ್ವಾ? ನಾವೀಗ ತುಂಬಾ ಜನ ಮಾತಾಡ್ತೀವಿ ರಾಜಕಾರಣಿಗಳಿಗೆ ಸಿದ್ಧಾಂತ ಇಲ್ಲ ಅಂತ. ಸೊ ಮತದಾರರು ಕೂಡ ಅದೇ ತರ ಮಾಡ್ತಿದ್ದಾರೆ. ಹೌದು, ಮತದಾರರಿಗೂ ಸಿದ್ಧಾಂತ ಇಲ್ಲ. ಅವ್ರಿಗೆ ಬೇಕಿರೋದು ಒಂದೇ, ನನ್ ಪಕ್ಷ, ನನ್ ಜಾತಿ, ಈ ನನ್ನ ಜಾತಿ ನನ್ನ ಪಕ್ಷ ಬಿಟ್ರೆ ದುಡ್ಡು. ಈ 3 ಹಿಂದೆ ಹೋಗಿದ್ದು ಓದಿರೋದೇ ಮತದಾರ ಕೂಡ ಬದಲಾಗ್ಬೇಕಿದೆ. ಯಾಕಂದ್ರೆ ಓಟ್ ಹಾಕಿ ಗೆಲ್ಸೋದ್ ಗೊತ್ತು ನಮಗೆ, ಗೆದ್ದಿರೋನ್ನ ಕೊಳಪಟ್ಟಿ ಇಟ್ಕೊಂಡು ಕೇಳೋ ಅಧಿಕಾರ ಗೊತ್ತೇ ಇಲ್ಲ ನಮ್ಗೆ ಅದ್ ಗೊತ್ತಿಲ್ಲದೆ ಇರೋದೇ ಪ್ರಾಬ್ಲಮ್ ಆಗಿರೋದು. ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ಅದೇ ಹೇಳಿದ್ರಿ ನೀವು, ಸಿದ್ದರಾಮಯ್ಯ ಅವರು ಓಲೈಕೆ ರಾಜಕಾರಣ, ಜಾತಿ ರಾಜಕಾರಣ ಮಾಡ್ತಿದಾರಂತ. ಓಲೈಕೆ ರಾಜಕಾರಣನೇ ಮಾಡ್ತಿರೋದು. ಉದಾಹರಣೆಗೆ ಈ ಹಿಂದೆ ನಡೆದಂತ 100 ಘಟನೆಗಳು ಅದು ಉದಾಹರಣೆಗೆ. ಇನ್ನ ದೇವಸ್ಥಾನ ದುಡ್ಡು ತಗೊಂಡೋಗಿ ಬೇರೆ ಅನ್ಯ ಧರ್ಮೀಯರು ಕೊಡ್ತೀರಾ? ಅದೇ ಅವರ ದೇವಸ್ಥಾನದ ಅಥವಾ ಅವ್ರ ಚರ್ಚ್ನ ಅಥವಾ ಅವ್ರದ ಮಸೀದಿಯ ದುಡ್ಡನ್ನ ಯಾಕೆ ನೀವು ಕಲೆಕ್ಟ್ ಮಾಡ್ತಿಲ್ಲ? ಮಾಡಿ. ನಮ್ಮ ದೇವಸ್ಥಾನಕ್ಕೆ 8 ರೂಪಾಯಿ ಕರೆಂಟ್ ಬಿಲ್ ಬರುತ್ತೆ, ಅವ್ರ ಇದಕ್ಕೆಲ್ಲ ಪುಕ್ಸಟೆ ಬರ್ತದೆ. ನಾವು ಹಿಂದೂಸ್ತಾನದಲ್ಲಿ ಇದ್ದೀವ, ಬೇರೆ ದೇಶದಲ್ಲಿ ಇದ್ದೀವ? ಒಂದ್ಸರಿ ಯೋಚನೆ ಮಾಡ್ಬೇಕದಲ್ವಾ? ಆಯ್ತಾ? ನಮ್ಮಲ್ಲಿ ಸ್ವಾಭಾವಿಕವಾಗಿ ನಾವು ಏನನ್ನೂ ಯೋಚನೆ ಮಾಡ್ತಿಲ್ಲ, ಅಸ್ವಾಭಾವಿಕವಾಗಿ ಬಂದಿದ್ದನ್ನೆಲ್ಲ ಸ್ವೀಕರಿಸ್ತಾ ಹೋಗ್ತಿದೀವಿ. ನಮ್ಮಲ್ಲಿ ಅವೇರ್ನೆಸ್ ಬರ್ಬೇಕದೆ. ಸಾಮಾನ್ಯ ಜನ ಎಲ್ಲಿವರೆಗೂ ಎಚ್ಚೆತ್ಕೊಳಲ್ವೋ ಈ ಭ್ರಷ್ಟ ರಾಜಕಾರಣಿಗಳ ತಾಂಡವ ನಡೀತಾನೆ ಇರ್ತದೆ. ಅವರನ್ನ ಸೋಲ್ಸಕ್ಕೂ ಆಗಲ್ಲ ಅಥವಾ ಅವರನ್ನ ಕಾನೂನಾತ್ಮಕವಾಗಿ ಕೂಡ ಶಿಕ್ಷೆ ಮಾಡಕ್ ಕೂಡ ಆಗಿಲ್ಲ. ಯಾವುದೇ ಒಬ್ಬ ರಾಜಕಾರಣಿನ ಕಾನೂನಾತ್ಮಕವಾಗಿ ಸಾಮಾನ್ಯ ಜನ ಶಿಕ್ಷೆ ಮಾಡಿದ್ರೆ ತೋರಿಸಿ ಒಂದಾದ್ರು ಇಲ್ಲ, ಎಲ್ಲೂ ಇಲ್ಲ. ಕಾನೂನು ಕೂಡ ಕೈ ಕಟ್ಟಿ ಮಲ್ಗದೆ. ರಾಜಕಾರಣಿಗಳಿದ್ರೆ ಬೇರೆ ಯಾರು ಇಲ್ಲ. ಒಳ್ಳೆತನ, ಒಳ್ಳೆಯವನು ಯಾರನ್ನಾದ್ರೂ ಒಳ್ಳೆಯವನು ನಿಲ್ಸಿ ನೋಡೋಣ, ಗೆಲ್ಸ್ರಿ. ಜನನೇ ಓಟ್ ಹಾಕಲ್ಲ. ಜನಕ್ಕೆ ಬೇಕಿರೋದೇನು ದುಡ್ಡು ಬೇಕಷ್ಟೇ. ನೀನ್ ಮೋಸ ಮಾಡ್ತೀಯೋ, ತಲೆ ಹಿಡಿತೀಯೋ ಬೇಕಿಲ್ಲ ಅವ್ರಿಗೆ. ಅವ್ರಿಗೆ ದುಡ್ಡನ್ನು ಸಂಪಾದನೆ ಮಾಡೋ ದಾರಿ ಬೇಕಷ್ಟೇ. ರಾಜಕಾರಣ ಕೂಡ ಇವತ್ತು ಅದೇ ಆಗಲ್ಲ. ದೊಡ್ಡಬಳ್ಳಾಪುರದ ಬಗ್ಗೆ ಮಾತಾಡೋದಾದ್ರೆ ಮತ್ತೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತನಾಡೋದಾದ್ರೆ, MP ಮತ್ತೆ MLA ಕೂಡ ಇಬ್ರು ಕೂಡ ಬಿಜೆಪಿ ಅವರು, ಧೀರಜ್ ಮುನಿರಾಜು ಹಾಗೆ ಸಂಸದರಾಗಿರುವಂತಹ ಬಚ್ಚೇಗೌಡರು. ಸೊ ಕೆಲಸಗಳನ್ನ ಮಾಡಿಸಿದ್ದಾರೆ. ಹೇಗೆ
ಬಚ್ಚೇಗೌಡರ ಬಗ್ಗೆ ಹೇಳೋದೇ ಬೇಕಿಲ್ಲ. ಯಾಕಂದ್ರೆ ಅವರಷ್ಟು ಭ್ರಷ್ಟ MP ನಾನು ನೋಡೇ ಇಲ್ಲ. ನಮ್ಮ ಕ್ಷೇತ್ರದವನಾಗಿ ಆ ಪುಣ್ಯಾತ್ಮ ಇದುವರೆಗೂ ಕಾಣಿಸ್ಕೊಂಡಿಲ್ಲ ಎಲ್ಲೂ. ಗೆದ್ದೋಗಿದ್ ಬಿಟ್ರೆ ಬೇರೆ ಎಲ್ಲೂ ಕಾಣಿಸಿಲ್ಲ. ಅನುದಾನ ಬಳಕೆಯಲ್ಲಿ ಮಾತ್ರ 2ನೇ ಸ್ಥಾನದಲ್ಲಿರುವಂತ ಬಚ್ಚೇಗೌಡರು ಎಲ್ಲಿ ಅನುದಾನ ಬಳಕೆ ಮಾಡ್ಕೊಂಡ್ರು ಅಂತ ನಮಗೆ ಗೊತ್ತಾಗ್ಬೇಕಲ್ವಾ? ನಮ್ ಕ್ಷೇತ್ರದಲ್ಲಿ ಇರೋ ನಮ್ಗೆ ಅದ್ ಗೊತ್ತಿಲ್ಲ ಅಂದ್ರೆ ಅನುದಾನ ಎಲ್ಲಿ ಬಳಕೆ ಮಾಡ್ಕೊಂಡ್ರು? ಲಿಸ್ಟ್ ಅಲ್ಲಿ ಮಾತ್ರ ಕೊಟ್ಬಿಟ್ರು ಕೇಂದ್ರ ಸರ್ಕಾರದಿಂದ. ಅನುದಾನ ಬಳಕೆಯಲ್ಲಿ ಪ್ರತಾಪ್ ಸಿಂಹ ಫಸ್ಟ್, ಬಚ್ಚೇಗೌಡ ಸೆಕೆಂಡ್ ಅಂತ. ಬಚ್ಚೇಗೌಡ ಅನ್ನೋದ್ರ ಬದಲು ಲುಚ್ಚೇಗೌಡ ಅಂದ್ರೆ ಚೆನ್ನಾಗಿತ್ತು. ಯಾಕಂದ್ರೆ ನಮ್ಮ ಜನದ ಕಷ್ಟ ನೋಡದೇ ಇರೋಂತ ಒಬ್ಬ MP ಏನಕ್ ಬೇಕು ನಮಗೆ? ಅವ್ರು ಯಾವ ಪಕ್ಷದವ್ರು ನನಗ್ ಬೇಕಿಲ್ಲ. ಪಕ್ಷ ಯಾವ್ದಾದ್ರು ಸರಿ, ಜನಕ್ಕೆ ಹೆಲ್ಪ್ ಮಾಡೋಂತ ಒಬ್ಬ ವ್ಯಕ್ತಿ ಬೇಕಿತ್ತು. ಗೆದ್ದು ಹೋದಂತ ಮಹಾತ್ಮ ಇದುವರೆಗೂ ನಮ್ ಕಡೆ ನೋಡೇ ಇಲ್ಲ, ನಾವು ನೋಡೇ ಇಲ್ಲ ಅವರನ್ನ. ನಮ್ಗೆ ಯಾವ ಕಷ್ಟಕ್ಕೂ ಸ್ಪಂದಿಸೂ ಇಲ್ಲ ಅಪ್ಪ. ಅದ್ ಹೆಂಗೆ ಅನುದಾನ ಬಳಸ್ಕೊಂಡೋ ಗೊತ್ತಿಲ್ಲ. ಬಟ್ MLA ಬಗ್ಗೆ ನಾವು ಮಾತಾಡಂಗಿಲ್ಲ. ಹೊಸಬ್ರು ಇರೋದ್ರಲ್ಲಿ ಎಲ್ಲಾ ಕಡೆ ಗಮನ ಅದೇ. MLA ಆಗ ಮುಂಚೆನೆ ಅವರು ಇಲ್ಲಿ ಪ್ರತಿಯೊಂದನ್ನು ಗಮನಿಸ್ತಾ ಬಂದಿದ್ರು. ಜನ ಅಲ್ಲೂ ವ್ಯಾಮೋಹಕ್ಕೆ ಬಿದ್ದವ್ರೆ, ಏನು ಸುಮ್ನೆ ಓಟ್ ಹಾಕಿಲ್ಲ. ಅಂದ್ರೆ ಒಂದು BJPಗೆ ರಿಸರ್ವ್ ಓಟ್ ಅದ್ ನಮ್ಮಲ್ಲಿ ಒಂದು ಏನು ನಾಯಿ ನಿಲ್ಸಿದ್ರು ಓಟ್ ಹಾಕ್ತಿವಿ ನಾವು. ಸರ್ ಇದಾಗಾದ್ರೆ ಬರುತ್ತೆ, ಬರಲೇಬೇಕು ಕೂಡ. ಇವತ್ತಿನ ನಾವು ಒಟ್ಟಾರೆ ರಾಜಕಾರಣ ನೋಡಿದಾಗ BJP ಬೆಟರ್. ಯಾಕಂದ್ರೆ ನಾವ್ ಹಿಂದೂಸ್ತಾನದಲ್ಲಿ ಇದ್ದೀವಿ. ಒಂದು ಮೋದಿ ಅನ್ನೋ ಶಕ್ತಿ ಇದೆ. ಮೋದಿ ವ್ಯಕ್ತಿ ಅಲ್ಲ. ಆ ಶಕ್ತಿಯನ್ನ ಗಮನಿಸಿದ್ರೆ ಇಡೀ ದೇಶದಲ್ಲಿ 140 ಕೋಟಿಗೆ ಒಬ್ಬ ಮೋದಿ. ಆ ಮೋದಿ 100 ಜನ ಆಗ್ಬೇಕು, 1000 ಜನ ಆಗ್ಬೇಕದಿಲ್ಲಿ. ಯಾಕಂದ್ರೆ ಕರಪ್ಷನ್, ಎಲೆಕ್ಷನ್ ಅಂದ್ರೆ ಕರಪ್ಷನ್ ಆಗಿರೋದ್ರಿಂದ ಮೋದಿ ನೋಡಿದಾಗ ಒಂದ್ ಸತ್ಯ ಕಾಣುತ್ತೆ. ಏನೋ ಒಂದು ಅದೇ ಮುಂದೆ ಏನೋ ಆಗ್ಬಹುದು. ಯಾಕಂದ್ರೆ ಕಣ್ಣಾರೆ ನೋಡಿದೀವಿ ನಾವು. ಅವರ ಮುಖ್ಯಮಂತ್ರಿ ಆದಂತ ಕಾಲದಲ್ಲೂ, ಈಗ ಪ್ರಧಾನಿ ಆದಂತ ಕಾಲದಲ್ಲೂ ಕೂಡ ಬೆಸ್ಟ್. ಅವರನ್ನ ಮೀರಿಸೋ ಯಾವ ನಾಯಕನೂ ನಮ್ಮಲ್ಲಿ ಇಲ್ಲ. ಕನಿಷ್ಠ ಅವ್ರನ್ನ ಅನುಕರಣೆ ಮಾಡೋ ನಾಯಕರು ಇಲ್ಲಿ ಬರ್ಲಿ ಅಂತ ನಮ್ಮ ಆಸೆ. ಲೋಕಸಭಾ ಚುನಾವಣೆ ಬಗ್ಗೆನೇ ಮಾತನಾಡೋದಾದ್ರೆ ಬಿಜೆಪಿಯಿಂದ ಮಾಜಿ ಸಚಿವರಾಗಿರುವಂತಹ ಕೆ ಸುಧಾಕರ್ ಹೆಸರು ಕೇಳಿ ಬರ್ತಾ ಇದೆ. ಯಲಹಂಕ ಶಾಸಕರಾಗಿರುವ SR ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಹೆಸರು ಕೇಳಿ ಬರ್ತಾ ಇದೆ. ಸೊ ಇಬ್ಬರಲ್ಲಿ ಯಾರು ಸೂಕ್ತ ಅಭ್ಯರ್ಥಿ ಅನ್ಸುತ್ತೆ? ಸಾಧಾರಣವಾಗಿ ಅನುಭವ ಬೇಕು ಒಂದು. ಎರಡನೇದು ತುಡಿತ ಬೇಕು. ಸಾಮಾನ್ಯ ಜನಕ್ಕೆ ನಾನು ಏನಾದ್ರು ಮಾಡಬಲ್ಲೆ ಅಂತ ಆಶೆ ಏನಾದ್ರು ಬೇಕು. ಈಗ ವಿಶ್ವನಾಥ್ ಅವ್ರ ಮಗ ಇನ್ನು ರಾಜಕೀಯದ ಒಲವ ಇರುವಂತ ವ್ಯಕ್ತಿ ಬಿಟ್ರೆ ರಾಜಕಾರಣ ಅಷ್ಟಾಗಿ ಗೊತ್ತಿಲ್ಲ ಅಂತ ನನಗೆ ಅನ್ಸುತ್ತೆ. ಅದಕ್ಕೊಂದು ಉದಾಹರಣೆ ತಗೊಳ್ಳೋದಾದ್ರೆ, ವಿಶ್ವನಾಥ್ ಅವ್ರ ಹೆಂಡತಿನ ನಿಲ್ಸಿ ಅವ್ರ ಎಲ್ಲಾ ಕಡೆ ಸೋತವ್ರೆ. ಆ ಹಿನ್ನೆಲೆ ನೋಡಿದ್ರೆ ವಿಶ್ವನಾಥ್ ಬಿಟ್ಟು ಬೇರೆ ಯಾರು ರಾಜಕೀಯಕ್ಕೆ ಬರಕ್ ಆಗಲ್ವೇನೋ. ಒಂದು ವಿಶ್ವನಾಥ್ ಇದ್ಕೊಂಡು ರಾಜಕಾರಣಕ್ಕೆ ವಿಶ್ವನಾಥ್ ಮಗ ಬರೋದು ತಪ್ಪೆ. ಮತ್ತೆ ಅವಾಗ ಮೋದಿ ವಿರುದ್ಧವಾಗಿ ನಡೀತದ. ಅದಿಷ್ಟ ಇಲ್ಲ. ಡಾಕ್ಟರ್ ಸುಧಾಕರ್ ಬೆಟರ್. ಯಾಕಂದ್ರೆ 5 ಸಾರಿ MLA ಆದವರು. ಅವ್ರಿಗೆ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಗುರುತಿಸ್ತಾ ಇದ್ರಿಂದ BJPಗೆ ಬಂದ್ರು ಅವರು. ಕಳೆದ ಬಾರಿ ಸೋತಿದ್ದಾರೆ. ಕಳೆದ ಬಾರಿ ಸೋಲಕ್ಕೆ ನಮ್ಮವರೇ ಕಾರಣ. ಅದಕ್ಕೆ ಅದನ್ನ ನಾವೇ ಒಪ್ಕೊಂತೀವಿ. ಯಾಕಂದ್ರೆ ಅಲ್ಲಿ ನಡೆದಂತ ಚಿಕ್ಕಬಳ್ಳಾಪುರದ ಆಗಿರುವಂತ ಒಂದು MLA ಗಿಮಿಗಳನ್ನ ಗಮನಿಸಿದ್ರೆ ನಮ್ಮವರೇ ಅಲ್ಲಿ ಕಾರಣ ಆಗಿ ಸುಧಾಕರ್ನ ಸೋಲಿಸಿದ್ರು. ಸುಧಾಕರ್ ಬೆಟರ್ ಅಂತ ಅನ್ಸುತ್ತೆ. ಯಾಕಂದ್ರೆ ಎಜುಕೇಟೆಡ್ ಅವರು, ಒಂದು ಸಾಮಾನ್ಯ ಅವರು ತಿಳುವಳಿಕಸ್ತರು. ಆಗಿರೋ ತಪ್ಪನ್ನು ತಿದ್ಕೊಬಹುದು, ಒಂದು ಅವಕಾಶ ಕೊಡಬಹುದು. ಹೊಸಬ್ರನ್ನ ಕರ್ಕೊಂಡ್ ಕುಂಡ್ರಿಸೋದಕ್ಕಿಂತ ಬೆಟರ್ ಸುಧಾಕರ್. ಕಾಂಗ್ರೆಸ್ ನಿಂದ ರಕ್ಷಾರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ. ಹೇಗೆ ಅವರು? ನೋಡಿ, ಕಾಂಗ್ರೆಸ್ನ ನಾವು ನೋಡಿರೋಂತ ಕಾಂಗ್ರೆಸ್ ಏನದು ಮೂಲ ಕಾಂಗ್ರೆಸ್ ಪಕ್ಷನೇ ಇಲ್ಲ. ಅದೊಂದು ಸಂಘಟನೆ ಯಾರೋ ನಮ್ಮ ದೇಶದ ವಿರುದ್ಧವಾಗಿ ಕಟ್ಟಿದಂತ ಒಂದು ಸಂಘಟನೆ ಅದು. ಬ್ರಿಟಿಷ್ ಅವ್ರು ಕಟ್ಟಿದ ಆ ಸಂಘಟನೆಯನ್ನ ಸಂಘ ಮಾಡ್ಕೊಂಡ್ರು. 70 ವರ್ಷದಿಂದ ಬಡತನ ನಿರ್ಮೂಲನೆ ಮಾಡ್ತಾನೆ ಅವರೇ, ಇನ್ನೂ ಆಗ್ಲೇ ಇಲ್ಲ. ನಾವ್ ಇಲ್ಲಿ ಫುಟ್ಪಾತ್ ಅಲ್ಲಿ ನಿಂತ ಇದ್ದೀವಿ. ಅವ್ರ ಅವತ್ ಬಡತನ ನಿರ್ಮೂಲನೆ ಮಾಡ್ಬಿಟ್ಟಿದ್ರೆ ನಾವೆಲ್ಲ ಫುಟ್ಪಾತ್ ಅಲ್ಲಿ ಇರಂಗಿರ್ಲಿಲ್ಲ. ಕರೆದ್ ಎಲ್ಲಾರ್ಗು ಕೆಲಸ ಕೊಟ್ಬಿಟ್ಟಿದ್ರೆ ಅದು ಬೇಡ. ಯಾವ ಕೆಲಸ ಮಾಡ್ತಾರೋ ಅದನ್ನ ಕೊಟ್ಟಿದ್ರು ಆಗಿತ್ತು. ಆಯ್ತಾ, ಬೇಡ ಅಂತಿರ್ಲಿಲ್ಲ. 70 ವರ್ಷದಿಂದ ಇನ್ನೂ ನಿರ್ಮೂಲನೆ ಮಾಡ್ತಾನೆ ಅವ್ರೆ. ಬಡತನ ಬೇರೆಯವರಲ್ಲಿ ನಿರ್ಮೂಲನೆ ಆಗಿಲ್ಲ. ಯಾರು ಎಲೆಕ್ಟ್ ಆಗಿ MLA MP ಗಳವರೋ ಯಾರು ಬಡವರಿಲ್ಲ. ಅವಾಗ ಕಾಂಗ್ರೆಸ್ ನಲ್ಲಿ ಒಬ್ರು ಬಡವರೇ ಇಲ್ಲ. ಅವಾಗ ಗಮನಿಸ್ರಿ ನೀವು, 70 ವರ್ಷ ಮತ್ತೆ ಏನ್ ಮಾಡಿದ್ರು ಅವ್ರು ಉದ್ಧಾರ ಆದ್ರು. ಉದಾಹರಣೆಗೆ ಖರ್ಗೆ ಅವ್ರು ತಾಳ್ರಿ, ಅನುದಾನ ತಾಂಡ್ರು ಹೈದರಾಬಾದ್ ಕರ್ನಾಟಕಕ್ಕೆ ಅಂತ. ಅನುದಾನ ತಾಂಡು ಅವ್ರ ಅಪ್ಪನ ಆಸ್ತಿ ಒಂದ್ ಚೂರು ಇಲ್ಲ ಅಂತ ಎಲ್ಲಾ ಕಡೆ ಹೇಳ್ಕೊಂಡವ್ರವ್ರು. ಇವತ್ತು ಅವ್ರ ಒಟ್ಟು ಆಸ್ತಿ ಮೌಲ್ಯ 1530 ಕೋಟಿ. ಎಲ್ಲಿಂದ ಬಂತು? ನಾನೊಬ್ಬ ಟೀ ಹಾಕೋನು ಒಂದ್ ದಿವಸದ ಕೂಲಿ ಹುಡ್ಸಿ ಬಡ್ಡಿ ಕಟ್ತೀನಿ ಬಿಟ್ರೆ ಒಳ್ಳೆ ಬಟ್ಟೆ ಹಾಕೋ ಯೋಗ್ಯತೆ ನನಗಿಲ್ಲ. ಮತ್ತೆ ಅವ್ರ ಅಪ್ಪನ ಆಸ್ತಿನೇ ಇಲ್ದೆ ಅದಂಗೆ 1500 ಕೋಟಿ 1800 ಕೋಟಿ ಸಂಪಾದನೆ ಮಾಡಿದ್ರು ಅವರು. ಬಡತನ ನಿರ್ಮೂಲನೆ ಜನಕ್ ಮಾಡ್ಲಿಲ್ಲ ಅವ್ರು ಉದ್ಧಾರ ಆದ್ರಷ್ಟೇ. ಕಾಂಗ್ರೆಸ್ ಬಂದ್ರೆ ಇದೇ ಆಗೋದು. ಈ ಬಾರಿ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ. ಸೊ ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ? ಒಳ್ಳೇದಾ ಕೆಟ್ಟದ್ದಾ? ಹೇಗೆ? ಒಳ್ಳೇದೇ. ಒಳ್ಳೆ ಆದಿಲಿ ಬಂದ್ರೆ ಯಾವುದೇ ಪಕ್ಷಗಳು ಮೈತ್ರಿ ಮಾಡಿದ್ ತಪ್ಪೇನಲ್ಲ. ಆದ್ರೆ ಮೈತ್ರಿ ಏನಾಗ್ಬೇಕಂದ್ರೆ ಜನದ ಸಂಘರ್ಷಕ್ಕೆ ಕಾರಣ ಆಗ್ಬಾರ್ದು. ಯಾವುದೇ ಮೈತ್ರಿಯಿಂದ 4 ಜನಕ್ಕೆ ಒಳ್ಳೇದಾಗದ್ರೆ ತಪ್ಪೇನಿಲ್ಲ, ಮಾಡ್ಲಿ. ಅದ್ರಲ್ಲಿ 2019ರಲ್ಲಿ ಅದೇ ಕಾಂಗ್ರೆಸ್ ಮತ್ತೆ JDS ಮೈತ್ರಿ ಮಾಡ್ಕೊಂಡಿತ್ತು. ಅದು ಏನಾಗತ್ತೆ ಅಂದ್ರೆ ಅನೈತಿಕವಾದ ಮೈತ್ರಿಗಳೇ ಇವೆಲ್ಲ. ಒಂದು ದೇಶಕ್ಕೋ ಒಂದು ರಾಜಕಾರಣಕ್ಕೋ 4 ಜನ ವ್ಯಕ್ತಿಗಳಿಗೂ ಒಳ್ಳೇದಾಗಿ ಯಾರು ಮೈತ್ರಿ ಮಾಡ್ಕೊಳಲ್ಲ. ಮೈತ್ರಿ ಮಾಡ್ಕೊಳೋದೇನಂದ್ರೆ ಅವರ ಅವನತಿ, ಅವ್ರು ಕುಂದು ಹೋಗುವಾಗ ಒಂದು ಆಸರೆ ಬೇಕು. ಆಸರನ್ನ ಹಿಡ್ಕೊಂಡು BJP ಜೊತೆ ದಳದವರು ಬಂದಿದ್ದಾರೆ. ಒಟ್ಟು ದಳನ ಯೋಚನೆ ಮಾಡಿದ್ರೆ ಒಂದು ಕಾಲಕ್ಕೆ ತುಂಬಾ ಹೈ ಪವರ್ ಇದ್ದಂತಹ ದಳ
ಇವತ್ತು ಏನು ಇಲ್ಲದೆ ಕುಸಿಯ ಟೈಮಲ್ಲಿ ಬಿಜೆಪಿ ಜೊತೆ ಬಂದ್ರು ಅವರು. ಇದೇ ಬಿಜೆಪಿಗೆ ಅಧಿಕಾರ ಬಿಟ್ಕೊಟ್ಟಿದ್ರೆ ಯಡಿಯೂರಪ್ಪನ ಕಾಲದಲ್ಲಿ ಅವ್ರು ಕುಸಿತನೂ ಇರಲಿಲ್ಲ. ಅವ್ರು ಕುಸಿಯೋದಕ್ಕೆ ಕಾರಣ ಅವ್ರ ಸುಳ್ಳು ಮಾತುಗಳೇ. ದಳ ಕುಸಿಯಕ್ಕೆ ಕಾರಣನೇ ಅವ್ರ ಸುಳ್ಳು ಮಾತು. ಇನ್ನು ನಮ್ಮಲ್ಲಿ ನಾವ್ ಇದನ್ನ ತುಂಬಾ ಪರ್ಸನಲ್ ಆಗಿ ನಾನು ತಗೊಳೋದಾದ್ರೆ, ನಂದೇ ಜಾತಿಯ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಅವರು, ನಾವು ನಮ್ ಜಾತಿಲಿ ಹೇಳ್ತೀವಿ ಮಾತ್ ತಪ್ಪಬಾರ್ದು ಅಂತ. ಮಾತ್ ತಪ್ಪಿದ್ಮೇಲೆ ಮುಗೀತು, ನಾವ್ ಅವನನ್ನ ನಮ್ಮ ಪಂಗಡದಿಂದನೇ ಆಚೆ ಇರಿಸ್ತೀವಿ. ಇದೇ ಉದಾಹರಣೆ. ಕುಮಾರಸ್ವಾಮಿ ಒಕ್ಕಲಿಗರಿಗೆ ಅನ್ಯಾಯ ಮಾಡ್ಲಿಲ್ಲ, ಲಿಂಗಾಯತರಿಗೆ ಅನ್ಯಾಯ ಮಾಡ್ಲಿಲ್ಲ, ನಂಬಿಕೆಗೆ ಅನ್ಯಾಯ ಮಾಡಿದ್ರು. ಆ ನಂಬಿಕೆಗೆ ಅನ್ಯಾಯ ಮಾಡಿದ್ರು ಅವರು ಕೆಳಗೆ ಕುಸಿಯ ಶುರುವಾದ್ರು. ಆ ಕುಸಿತದಿಂದ ತಪ್ಪಿಸ್ಕೊಳಕ್ ಈಗ ಬಿಜೆಪಿ ಜೊತೆ ಹೋದ್ರ ಅಷ್ಟೇ. 28 ಲೋಕಸಭಾ ಕ್ಷೇತ್ರ ಇದೆ. ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ಸೀಟ್ ಬರ್ಬೋದು? ಬಿಜೆಪಿಯ ಒಲವಿರೋದ್ರಿಂದ ಒಂದು 25 ವಿನ್ ಆಗೋ ಚಾನ್ಸ್ ಇದೆ. 3 ಪ್ಲೇಸ್ ಕಾಂಗ್ರೆಸ್ ಬರ್ಬಹುದು ಅಷ್ಟೇ. ಅವರ ಯೋಗ್ಯತೆ ಇಷ್ಟೇ. ಯಾಕಂದ್ರೆ ಅವರು ಅಷ್ಟು ಅಧ ಪತನಕ್ಕೆ ಹೋಗೋರೆ. ಕೊನೆ ಮಳೆ ಹೊಡಿತಾವ್ರ ಅವ್ರು ಶವತ್ಪೇಟೆಗೆ ಕಾಂಗ್ರೆಸ್ ಅವರು. ಇನ್ನಾದ್ರೂ ಅವ್ರು ಎಚ್ಚೆತ್ಕೊಂಡ್ಲಿಲ್ಲ. ಇವತ್ತಿಗೂ ದುಂಡಾವರ್ತಿ ಮಾಡ್ತಾರೆ. ಇವತ್ತಿಗೂ ಅವ್ರು ಹೇಳಿದ್ದೇ ನಡಿಬೇಕಂತಾರೆ. ಯಾವ್ದು ಸಾಧ್ಯ? ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದೀವ ಅಥವಾ ಬೇರೆ ವ್ಯವಸ್ಥೆಯಲ್ಲಿ ಇದ್ದೀವ? ಪ್ರಜಾಪ್ರಭುತ್ವದಲ್ಲಿದ್ದು ಕೂಡ ಒಬ್ಬ ಸಾರ್ವಜನಿಕ ಮಾಡಿದ್ದೆಲ್ಲ ತಪ್ಪು, ಅಧಿಕಾರಿ ಮಾಡಿದ್ದೆಲ್ಲ ಸರಿ, ಅಥವಾ ಅವ್ರಿಗೆ ಬೇಕಾದಂತವ್ರು ಮಾಡಿದ್ರೆ ಓಲೈಕೆ, ಆ ಓಲೈಕೆ ಮಾಡಿದ್ರೆಲ್ಲ ಸರಿ. ಈ ತರ ಮಾಡಿದ್ರೆ ಕಾಂಗ್ರೆಸ್ ಅಧಪತನ ಆಗತ್ತೆ, ಸರ್ವನಾಶ ಆಗತ್ತೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಪಪ್ಪು ಬಗ್ಗೆ ಮಾತಾಡೋದು ಬೇಡ ಬಿಡಿ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಮೋದಿ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ ನಾನಲ್ಲ. ಯಾಕಂದ್ರೆ ಅದೊಂದು ವ್ಯಕ್ತಿನೇ ಅಲ್ಲ, ಒಂದು ಶಕ್ತಿ, ಅಗಾಧವಾದ ಶಕ್ತಿ. ನಾವು ಸನಾತನ ಧರ್ಮದಲ್ಲಿ ನಂಬಿರೋದಿದೆ. ಒಂದು ಮಣ್ಣು, ಒಂದು ಗಿಡ, ಒಂದು ಮರ, ಒಂದು ನೀರು, ಪ್ರತಿಯೊಂದು ಕೈ ಮುಗಿತೀವಿ ಅಂದ್ರೆ ಅದರಲ್ಲಿರೋ ಅದಮ್ಯ ಚೇತನಕ್ಕೆ ನಾವು ಕೈ ಮುಗಿಯೋದು. ಏನಕ್ಕೆ? ಯಾರಿಗೂ ನೋವಾಗ್ಬಾರ್ದು. ನಮಗೆ ಒಳ್ಳೇದಂತಾನೆ ಗುರುತಿಸ್ಬೇಕು. ನಾವು ಒಳ್ಳೇದನ್ನ ಗುರುತಿಸದೇ ಇದ್ರೆ ನಮ್ಮ ವ್ಯಕ್ತಿತ್ವ ನಾಶ ಆಗತ್ತೆ. ನಮೋ ಇಸ್ ದ ಬೆಸ್ಟ್ ವರ್ಲ್ಡ್ ಲೀಡರ್, ಅದ್ರಲ್ಲಿ 2 ಮಾತಿಲ್ಲ. ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಸ್ಟೇಟ್ ಅಲ್ಲಿ ಹೇಗೆ ಆಡಳಿತ ನಡೆಸ್ತಾ ಇದೆ? 5 ಗ್ಯಾರಂಟಿ ಕೊಡ್ತಿದ್ದಾರೆ. ಬಡವರಿಗೆ ಹೆಲ್ಪ್ ಆಗ್ತಿದ್ಯಾ? ಕೊಡ್ಬೇಕಿತ್ತ ಬೇಡವಾ? ಹೇಗೆ ಸರ್ ಕಾಂಗ್ರೆಸ್ನ ಆಡಳಿತ ಒಳ್ಳೇದಂತ ನಾನು ಹೇಳಕ್ ಇಷ್ಟನೇ ಪಡಲ್ಲ. ಯಾಕಂದ್ರೆ ದುರಾಡಳಿತಕ್ಕೆ ಒಂದು ಹೆಸರೇ ಕಾಂಗ್ರೆಸ್. ತನ್ನ ಸ್ವಾರ್ಥಕ್ಕೆ ಯಾರನ್ನ ಬೇಕಾದ್ರೂ ಬಲಿ ಆಗ್ತದೆ. ಅಂದ್ರೆ ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ, ಹೆಚ್ಚಿಗೆ ದೊಡ್ಡದಲ್ಲ. ತಾಯಿ ಸತ್ತೋತಾಳೆ, 2ನೇ ಮದುವೆ ಆದ ತಂದೆ, ಒಂದ್ ಮಗು ಆಗತ್ತೆ. ಆ ಮೊದಲನೇ ಹೆಂಡತಿ ಮಗುನ ಕೆಳಕ್ಕೆ ಬಿಡಲ್ಲ ಅಮ್ಮ. ಏನಕ್ಕಂದ್ರೆ ನಡೆದಾಡದ್ ಕಲ್ತ್ರೆ ನನ್ನ ಮಕ್ಳು ಹುಟ್ಟಿದ್ಮೇಲೆ ತೊಂದರೆ ಆಗ್ತದೆ ಅಂತ ಸೊಂಟದ ಮೇಲೆ ಇಟ್ಕೊಂಡು ಓಡಾಡ್ತಾಳೆ. ಕಾಂಗ್ರೆಸ್ನ ಯೋಗ್ಯತೆ ಇದೆ. ಏನಕ್ಕಂದ್ರೆ ನಡೆದಾಡದ್ ಕಲ್ತ್ಬಿಟ್ರೆ ಮಗು ಸ್ವತಂತ್ರವಾಗಿ ಬೆಳೆದ್ಬಿಡ್ತದೆ. ಸ್ವತಂತ್ರವಾಗಿ ಬೆಳಿಬಾರ್ದು. SC ST ಅಂತ ಕ್ಯಾಟಗರಿ ಮಾಡಿದ್ರು. ಅಂಬೇಡ್ಕರ್ ಹೆಸರು ಹೇಳಿದ್ರು, ಅಂಬೇಡ್ಕರ್ನೇ ಸೋಲ್ಸಿದ್ರು. ಅಂಬೇಡ್ಕರ್ ಮಾಡಿದಂತ ಸಂವಿಧಾನಕ್ಕೆ ಅಪಚಾರ ಮಾಡಿದ್ರು. ಅಂಬೇಡ್ಕರ್ ಸಂವಿಧಾನದಲ್ಲಿ 5 ವರ್ಷಕ್ಕೆ ಬದಲಾವಣೆ ಮಾಡ್ಬೇಕಂತೂ ಬದಲಾವಣೆ ಮಾಡಕ್ ಬಿಡ್ಲಿಲ್ಲ. ಕ್ಯಾಟಗರಿ ತಗೊಂಡೋಗಿ ಜಾತಿನ ತಗೊಂಡೋಗಿ ಕ್ಯಾಟಗರಿ ಮಾಡಿದ್ರು. SC ST ನ ಮುಂದಿಟ್ಕೊಂಡು ಗೆಲ್ತಾ ಬಂದ್ರು. SC ST ಅವ್ರಿಗೂ ಇದ್ರ ಬಗ್ಗೆ ಗಮನನೇ ಇಲ್ಲ. ನಮ್ಮನ್ನ ತುಳಿತಾರೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಆಯ್ತಾ? ಪ್ರತಿದಿನ ತುಳಿದು ಬೆಳೆದ್ರು. ಇವತ್ತು ಕಾಂಗ್ರೆಸ್ ಬೆಸ್ಟ್ ಅಂದ್ರೆ ಮತ್ತೆ ಯಾಕೆ ಮತ್ತೆ ಇಷ್ಟು ದಿವಸ ಅವರು ನೆಲ ಕಚ್ಚಿ ಹಾಳಾಗೋದ್ರು? ಅವ್ರು ಒಳ್ಳೇದೇ ಮಾಡಿದಿದ್ರೆ ಜನ ಗುರುತಿಸ್ಬೇಕಿತ್ತು. ದುಡ್ಡಿಂದ ಅಹಂಕಾರದಿಂದ ಯಾರನ್ನು ಗುರುತಿಸ್ಕೊಳಕ್ ಆಗಲ್ಲ. ನಾನೇ ಅಂದಿದ್ದ ಯಾರು ಕೂಡ ಬೆಳೆಯೋಕ್ಕೂ ಆಗಲ್ಲ. ಈ ಮಣ್ಣು ಒಳ್ಳೇದನ್ನ ಬೆಳೆಸತ್ತೆ, ಸ್ವಲ್ಪ ಟೈಮ್ ಕಾಣ್ತದೆ. ಕಾಂಗ್ರೆಸ್ನ ಸರ್ವನಾಶ ಗ್ಯಾರಂಟಿ. ಕಾಂಗ್ರೆಸ್ ನೆಲ ಕಚ್ಚತ್ತೆ. ಕಾಂಗ್ರೆಸ್ ಹೆಸರು ನಾವು ಬುಕ್ಕಲ್ಲಿ ಬರ್ಕಬೇಕಷ್ಟೇ, ನೆಕ್ಸ್ಟ್ ಕಾಣಲ್ಲ. ಹಾಗಾದ್ರೆ ಚಿಕ್ಕಬಳ್ಳಾಪುರ ಸಂಸದರು ಬಿಜೆಪಿ ಅಭ್ಯರ್ಥಿನೇ ಆಗಿರ್ತಾರೆ ಅಂತೀರಾ ಅಥವಾ ಮೈತ್ರಿ ಅಭ್ಯರ್ಥಿನೇ ಆಗಿರ್ತಾರೆ? ಹೌದು, ಮೈತ್ರಿ ಅಭ್ಯರ್ಥಿ ಆದ್ರೂ ಪರವಾಗಿಲ್ಲ. ಯಾಕಂದ್ರೆ ಈಗ ಜೆಡಿಎಸ್ ಬಂದ್ರು ಕೂಡ ಗೆಲ್ಲುವಂತಹ ಚಾನ್ಸಸ್ ಹೆಚ್ಚಿದ್ಯಾ? ಚಾನ್ಸಸ್ ಇದೆ. ಯಾಕಂದ್ರೆ ಒಕ್ಕಲಿಗರ ಮತಗಳು ಇಲ್ಲಿ ನಿರ್ಣಾಯಕ ಆಗಿರೋದ್ರಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರ ಏನದು, ಇದು ನಿರ್ಣಾಯಕ ಕ್ಷೇತ್ರ. ಒಕ್ಕಲಿಗರ ಮತ ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ, MLA ಗಾಗ್ಲಿ MP ಗಾಗ್ಲಿ. ಜೊತೆಗೆ JDS ಒಲವು ಯಾಕೋಸ್ಕರ ಅಂದ್ರೆ ರೈತಾಪಿ ಜನ ಹೆಚ್ಚಿಗೆ ಇಲ್ಲಿ. ಈ ಹಿಂದೆ ಕೂಡ JDS ಅನ್ನ ಲೀಡಿಂಗ್ ಅಲ್ಲಿ ತಂದಿದ್ವು. ಹಾಗಾಗಿ ಇಲ್ಲಿ JDS ಮತ್ತೆ ಬಿಜೆಪಿ ಮೈತ್ರಿ ತುಂಬಾ ಒಳ್ಳೇದು.